ಎಲ್ಲರಿಗೂ ಪರಿಚಯ ಇರುವ ಗೋಪಾಲ್ಜಿ ಅವರು ಶ್ರೀ ಅಯೋಧ್ಯ ಅಯೋಧ್ಯೆ ಕನ್ಸ್ಟ್ರಕ್ಷನ್ ಕಮಿಟಿಯ ಒಂದು ಕಮಿಟಿಯಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿರುವ ಗೋಪಾಲ್ಜಿ ಅವರು ಬಂದಿದ್ದಾರೆ. ನಮಸ್ತೆ. ಇದು ನಮ್ಮ ಒಂದು ಪರ್ತಗಾಳಿ ಮಠವು ಇಡೀ ಈ ಒಂದು ಪರ್ತಗಾಳಿ ಮಠ ಇಡೀ ವಿಶ್ವದಲ್ಲಿ ಈಗ ದಕ್ಷಿಣ ಅಯೋಧ್ಯೆ ಅಂತಲೇ ಒಂದು ಪ್ರಸಿದ್ಧ ಆಗಿದೆ. ಇದೆಲ್ಲ ನಮಗೆ ಒಂದು ಹೆಮ್ಮೆಯ ವಿಷಯ. ಹಾಗೂ ನೀವು ಇಲ್ಲಿ ಬಂದದ್ದು ನಮ್ಮೆಲ್ಲರಿಗೂ ತುಂಬ ಒಂದು ಸಂತಸದ ವಿಷಯ. ಇಲ್ಲಿ ಈಗ ಕಾರ್ಯಕ್ರಮದ ಬಗ್ಗೆ ಮತ್ತು ದಕ್ಷಿಣ ಅಯೋಧ್ಯೆ ಬಗ್ಗೆ ಒಂದು ಎರಡು ಮಾತು ಹೇಳ್ಬೋದು. ಗೋಕರ್ಣ ಪರ್ತಗಾಳಿ ಮಠದ ಸಂಸ್ಥಾಪನೆಯಾಗಿ 550 ವರ್ಷಗಳ ಸುಂದರವಾದಂತಹ ಕಾರ್ಯಕ್ರಮ 11 ದಿವಸದ್ದು ಪೂಜ್ಯ ಸ್ವಾಮೀಜಿಗಳು ತಮ್ಮ ನೇತೃತ್ವದಲ್ಲಿ ಸಾವಿರಾರು ಲಕ್ಷಾಂತರ ಭಕ್ತರಿಗೆ ಪ್ರೇರಣೆ ಕೊಡೋ ರೀತಿಯಲ್ಲಿ ಪರ್ತಗಾಳಿ ಈ ಕಾನ್ಫರೆನ್ಸ್ಗಳು ಮಾಡ್ತಾ ಇದ್ದಾರೆ. ಬಹಳ ಸಂತೋಷವಾದಂಥ ಸಂಗತಿ. ಗುರುಗಳು ಅಯೋಧ್ಯೆಗೆ ಬಂದಿದ್ದರು. ಅಯೋಧ್ಯೆಯಲ್ಲಿ ರಾಮನ ಮಂದಿರದಲ್ಲಿ ಅವರ ಮೂಲ ರಾಮನ ಪೂಜೆಯನ್ನು ಅವರಲ್ಲಿ ಮಾಡಿದರು. ಆ ಒಂದು ಹಿನ್ನೆಲೆಯೊಳಗೆ ನನಗೂ ಸಹ ಇಲ್ಲಿ ಬರಬೇಕು ಅಂತ ಗುರುಗಳ ಆದೇಶ ಆಗಿತ್ತು. ಅದರಂತೆ ಬರುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ಈ ಸ್ಥಾನ ಅದ್ಭುತವಾದಂಥ ಒಂದು ಸ್ಥಾನ. ಪಕ್ಕದಲ್ಲಿ ಒಂದು ಒಳ್ಳೆಯ ನದಿ ಹರಿತಾ ಇದೆ ಮತ್ತು ಅವರ ಭಕ್ತರೇ ಯಾರೋ ಒಬ್ಬರು ನೀರು ನಿಂತು ಪ್ರಶಾಂತವಾದಂಥ ವಾತಾವರಣ ಅನುಕೂಲ ಆಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದರ ಪಕ್ಕದಲ್ಲಿ ಸಾವಿರಾರು ಜನ ಭಕ್ತರು ಈ ಒಂದು ಅವಧಿನಲ್ಲಿ ಬಂದು ಈ 11 ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾನು ಇಲ್ಲಿಗೆ ಬಂದ ಮೇಲೆ ಇಲ್ಲಿನ ದೇವರ ದರ್ಶನ ಆದಮೇಲೆ ಹವನದಲ್ಲಿ ಪಾಲ್ಗೊಂಡೆ. ಇವತ್ತು ಪೂರ್ಣಾಹುತಿಯ ಸೌಭಾಗ್ಯ ನನಗೆ ಸಿಕ್ತು. ಮತ್ತು ನನಗೆ ಗೊತ್ತಿರುವಂತೆ 55 ಕುಂಡಗಳ ಹೋಮ ಇಲ್ಲಿ ನಡೀತಾ ಇದೆ. ಅದಕ್ಕೆಲ್ಲರಿಗೂ ಯಜಮಾನರು ಅವರೆಲ್ಲೂ ಸ್ವಯಂ ಈ 11 ದಿನ ಇಲ್ಲಿದ್ದು ಇದರ ಒಂದು ಸೌಭಾಗ್ಯವನ್ನು ಪಡ್ಕೊಂಡಿದ್ದಾರೆ. ಪ್ರಮುಖ ಯಜಮಾನರಾಗಿ ಶ್ರೀನಿವಾಸ್ ಅವರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ ಅನ್ನೋದನ್ನು ಕೇಳಿದೆ. ಅದಾದಮೇಲೆ ಇಲ್ಲಿನ ಭೋಜನ ಪ್ರಸಾದ ಇತ್ಯಾದಿ ಎಲ್ಲ ವ್ಯವಸ್ಥೆಗಳನ್ನು ಮತ್ತು ಭೋಜನದ ಸವಿಯನ್ನು ನಾನು ಸ್ವೀಕಾರ ಮಾಡಿದ್ದೀನಿ. ಇಲ್ಲಿ ಬರುವಾಗಲೇ ಪ್ರಾರಂಭದಲ್ಲಿ 75 ಅಡಿ ಎತ್ತರದ ಒಂದು ಅದ್ಭುತವಾದಂಥ ಶ್ರೀರಾಮ ಕೋದಂಡಧಾರಿಯಾಗಿ ನಿಂತಿದ್ದಾನೆ. ಅದೊಂದು ಸುಂದರವಾದಂಥ ಅದ್ಭುತವಾದಂಥ ದೃಶ್ಯ. ಮತ್ತು ಸ್ವಾಭಾವಿಕವಾಗಿ ಇಡೀ ದೇಶ ನೆನಪಿಡೋ ರೀತಿಯಲ್ಲಿ ಇಲ್ಲಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಬಂದು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಇಲ್ಲಿನ ಎಲ್ಲ ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ನಡೀತಾ ಇದೆ. ಇದರ ಒಂದು ಮೀಡಿಯಾ ಸೆಂಟ್ರ್ಗೂ ಸಹ ನಾನು ಭೇಟಿ ಕೊಡ್ತಾ ಇದ್ದೀನಿ. ಮೀಡಿಯಾ ಸೆಂಟ್ರು ಸಹ ಭಾಳ ಅದ್ಭುತವಾಗಿ ಕೆಲಸ ಮಾಡಿದೆ. ಯಾರಿಗೂ ಬಾಡಿಗೆ ಕೊಡದೆ ಭಕ್ತರೇ ಸ್ವಯಂ ತಮ್ಮ ಖರ್ಚಿನಿಂದ ಒಂದು ಅದ್ಭುತವಾದಂಥ ಸೆಟಪ್ಪನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿನ ಎಲ್ಲ ಕಾರ್ಯಕ್ರಮಗಳನ್ನು ದೊಡ್ಡ ಜಗತ್ತಿಗೆ ಬಿತ್ತರಿಸೋದು, ಪತ್ರಿಕೆಗೆ ಕೊಡೋದು, ಸ್ವಯಂ ಇದನ್ನು ಸ್ಟೋರ್ ಮಾಡೋದು, ಮುಂದಿನ ಪೀಳಿಗೆಗೆ ಇದನ್ನು ಬಹುಶಃ ಒಂದು ವಿಡಿಯೋ ರೀತಿಯಲ್ಲಿ ಕ್ಲಿಪ್ ರೀತಿಯಲ್ಲಿ ಅನೇಕ ವಿಡಿಯೋಗಳು ಬರ್ಬೋದು. ಇದೆಲ್ಲವೂ ಸಹ ಸಮಾಜಕ್ಕೆ ಒಟ್ಟು ಸಮಾಜಕ್ಕೆ ಪ್ರೇರಣಾದಾಯಿ. ಇಲ್ಲಿ ಸೇವೆ ಮಾಡಲಿಕ್ಕೆ ಸಾವಿರಾರು ಜನ ಭಕ್ತರು ಸೇವೆಗಾಗಿ ಬಂದಿದ್ದಾರೆ. 2 ದಿನ 3 ದಿನ 10 ದಿನ ತಿಂಗಳ 2 ತಿಂಗಳ ಈ ಥರ ಸೇವೆ ಮಾಡ್ತಿರೋರನ್ನು ನಾನು ಇಲ್ಲಿ ಬಂದು ನೋಡಿದೆ. ಅವರೆಲ್ಲರೂ ಇಲ್ಲಿ ತಮ್ಮ ಶಕ್ತಿ ಭಕ್ತಿಗೆ ಅನುಸಾರವಾಗಿ ಇಲ್ಲಿ ಬಂದು ಸೇವೆಯನ್ನು ಮಾಡಿದ್ದಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹವನ, ಅದಕ್ಕೆ ಸಂಬಂಧಪಟ್ಟಂಥ ಪಂಡಿತರು, ಇದೆಲ್ಲದರ ವ್ಯವಸ್ಥೆ, ಸಾವಿರಾರು ಜನರ ಭೋಜನ ವ್ಯವಸ್ಥೆ, ಅಲ್ಲಿ ನಿತ್ಯದ ಕಾರ್ಯಕ್ರಮ ಅದ್ಭುತವಾದಂಥ ರೀತಿಯಲ್ಲಿ ಆಗಿದೆ. ಇದಕ್ಕೆ ಸಾಕಷ್ಟು ಜನರ ಸಹಯೋಗ ಸಿಕ್ಕಿದೆ. ಅದಕ್ಕಾಗಿಯೇ ಇಷ್ಟೊಂದು ಕಾರ್ಯಕ್ರಮ ನಡೀತಾ ಇದೆ. ಜನರ ಸಹಯೋಗ ಇಲ್ಲದೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗುವುದಿಲ್ಲ. ಇದರ ಅರ್ಥನೇ ಗುರುಗಳು ಎಲ್ಲರ ಜೊತೆಗೆ ಮಧುರವಾದಂಥ ಒಂದು ಆಶೀರ್ವಾದದ ರೀತಿಯನ್ನು ಇಟ್ಕೊಂಡು ಎಲ್ಲರನ್ನ ಜೋಡಿಸಿದ್ದಾರೆ. ಇಡೀ ಸಮಾಜಕ್ಕೆ ಪ್ರೇರಣೆ ಅಂಥ ಒಂದು ಕಾರ್ಯ ಮಾಡ್ತಿರುವಂತಹ ಪೂಜ್ಯ ಸ್ವಾಮೀಜಿಗಳು. ಹಾಗೆ ನೋಡಿದರೆ ಅವರ ವಯಸ್ಸು ಇನ್ನು ಯುವಕರು ಅವರು ಇನ್ನೂ ಸಾಕಷ್ಟು ವರ್ಷ ಅವರು ಅದ್ಭುತವಾದಂಥ ಕಾರ್ಯವನ್ನು ಮಾಡಬಹುದು, ಸಮಾಜಕ್ಕೆ ಮಾರ್ಗದರ್ಶನ ಮಾಡಬಹುದು. ಇಂಥವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿರೋದು ಭಾಳ ಸಂತೋಷದಿಂದ ಇದರಲ್ಲಿ ಭಾಗವಹಿಸುವ ಸೌಭಾಗ್ಯ ನನಗೆ ಪ್ರಾಪ್ತವಾಗಿಯೂ ಸಹ ಅಯೋಧ್ಯೆ ಶ್ರೀರಾಮನ ಆಶೀರ್ವಾದ ಅಂತ ನಂಬ್ತೀನಿ. ಜೈ ಶ್ರೀ